ಚೈತ್ಯ ಏನು ಮಗನ ಮಣ್ಣಿಂದ ನಾನಾ ಕುಡ್ಸಾಕತ್ತೀನಿ ನೀ ಏನ್ ಕುಡ್ಸಾವ ಇಲ್ಲ ಒಂದ್ಸಲಾರ ನಿನ್ನ ಕುಡ್ಸಿಲ್ಲ ನೀ ಏನ್ ಕುಡಿಸ್ತಿ ಮಣ್ಣಿಂದ ನಾನಾ ಕುಡ್ಸಾಕತ್ತೀನಿ ಮಗನ ಇವತ್ತಿನ ಟೈಮ್ ನಿಂದ ಐತಿ ನೀ ಕುಡ್ಸು ನಿಂದಮ್ಮಪ್ಪ ನಂದೇನಿಲ್ಲ ಏನು ಸಿಟಿಯಾಗಿದ್ರ ಪಬ್ಬ ಕ್ಲಬ್ ಡ್ರಿಂಕ್ಸ್ ಸ್ವಿಮ್ಮಿಂಗ್ ಭಾರಿ 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 ಎಂಜಾಯ್ ಮಾಡ್ಬೋದಾಗಿತ್ತು ಈ ಹಳ್ಳಿ ಕರ್ಕೊಂಡ್ ಬಂದಿ ಅದೇನ ಅಂತಾರಲ್ಲ ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತ ಕತ್ತೆ ನೀನು. ಅಲ್ಲಿ ಜನ ನನಗರೆ ಕತ್ತಿ ಹಂದಿ ನಾಯಿ ಅಂತ ಬೈತಿ ಅವ್ನ್ ನೋಡ್ರೆ ಮಾಮ ಅಂತೂ ಜುಗುದ ಅವ್ನ ಮೇಲೆ ಹೋಗಿ ಹಿಂಗ್ಯಾಕ್ ನೀನು ನಿನಗ ನಾ ಮಾಮ ಅನ್ಬೇಕಾ ಚಿಚಿ ಬಾ. ಏನು ಇದು ಫಿಗರ್ ಯಾವ್ದು ಇದು ಒಣಗಂಡ್ ಕಿಚ್ಚಗಳಲ್ಲೂ ಹಾ ಅವ್ನ ಕಾಡ್ಸಿರ ಇಂಥದ್ದು ಕಾಡಿಸ್ಬೇಕು ಅಡಿ ಹೋಗ್ ನೋಡಿ ಅದಕ್ಕ ಹುಡುಗಿಯರ್ ಜಾಸ್ತಿ ಪ್ರೀತಿ ತೋರಿಸಬಾರ್ದು. ನಿನ್ ಯಾರ್ ತೋರಿಸಂದಾರು? ಹಾಯ್ ಬೇಬಿ ಹೌ ಆರ್ ಯು? ಅಯ್ಯೋ ರವಿ ಯಾರ್ ರವಿ ಇವ್ರು? ಯಾರು ನೀವೆಲ್ಲ ನಮ್ ಜಾಮೂನ್ ಹಾಕ್ಬಿಟ್ಟು ಹಾಕ್ತಿರೋ ಯಾರ್ ನೀವಿಬ್ರು? ನಮ್ ರವಿ ಅಂದ್ರೆ ಏನ್ ಅನ್ಕೊಂಡ್ರಿ? ನನ್ನ ಸೆಕ್ಯೂರಿಟಿ ಗಾರ್ಡ್ ಅವ. ನಂದು ಒಂದು ಕೂದ್ಲೆಳಿನೂ ಕೊಂಕಾಗು ಬಿಡುದಿಲ್ಲ. ಬಂದಾರಿಲ್ಲಿ ಹೇಳ ಜನ ಇನ್ನ ಹೇಳ ನನ್ ಬದಲ ಅವ್ರಿಗೆ ನಾ ಏನ್ ಅನ್ನೋದು ಹೇಳ ಅವ್ರಿಗೆ. ಇನ್ನೊಂದು ಕೈ ನೋಡ್ಬೋದು ನೀನು ಮಗನ ಅದು ನನ್ನ ಕೋಳಿ ಇವತ್ತು ಚಿಕ್ಕನ್ ಮಾಡಿತಾನೆ ಬಿಡುದಿಲ್ಲ ನನ್ನ ಹೆಕ್ಕಿ ಐತಿ ಅದು. ರವಿ ರವಿ ಬಿಡ್ರು ನೀವ್ ಏನಾದ್ರು ಮಾಡ್ಕೊರಕಿನ ನಾನ್ ಬಿಟ್ಬಿಡ್ರು ಬಿಡು. ಜಾನು ಮಾಮ ಹತ್ತು ಗಾಡಿ ಹೊಲ ನೋಡ್ಬೇಕಂತ ನಾನು ತೋರ್ಸ್ಕೊಂಬರ್ತೀನಿ ಹತ್ತು. ಯಾವ ಹೊಲನು ಬೇಡ ಏನು ಬೇಡ ಬಾ ಮನಿಗ್ ಹೋಗುನ. ಯಾಕೆ ಅನ್ಸ್ತಿ ನಾ ನಿನ್ ಜೊತೆ ಇರೋ ಮಟ್ಟ ನೀನು ಯಾರು ಮುಟ್ಟಕ್ಕಾಗಲ್ಲ ಹತ್ತು. ಇದೆಲ್ಲ ಹೊಲ ನಮ್ದ ಆಯ್ತು. 100 ಎಕರೆ ಹೊಲ ಐತಿ, 30 ಎಕರೆ ತೆಂಗಿನ ತೋಟ, 20 ಎಕರೆ ಬಾಳೆ ತೋಟ ಐತಿ. ಆಮೇಲೆ ಕಬ್ಬರಿ ಹಚ್ಚಿದ್ವಿ, ಕಬ್ಬ ಜ್ವಾಳ ಗೊಂಜಾಳ ಶೇಂಗಾ ಏನ್ ಬೇಕೆಲ್ಲ ಹಚ್ಚೈತಿ. ಅಯ್ಯೋ ಇಷ್ಟೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಮಾಮ ನೀವು? ಅಲ್ಲ ಇದೆಲ್ಲ ಮಾಡೋ ಬದ್ಲು ಚಂದಾಗಿ ಸಾಲಿ ಕಲ್ತಿದ್ರ ನೌಕರಿ ಸಿಕ್ತಿತ್ತು, ತಿಂಗಳ ಲಕ್ಷ ಲಕ್ಷ ಪಗಾರ ಎಣಿಸ್ಬೋದಾಗಿತ್ತ. ಜಾನು ನೌಕರಿ ಮಾಡಿ ತಿಂಗಳ ಲಕ್ಷ ಲಕ್ಷ ಎನಿಸ್ಬೋದು, ಆದ್ರಿಂದ ಹೊಟ್ಟೆ ತುಂಬ್ಕೊಳಕ್ ಆಗಂಗಿಲ್ಲ. ಆದ್ರೆ ನಾವು ರೈತರು, ನಾವು ಇವತ್ತೇನ್ ಬೆಳಿತೀವಲ್ಲ ಇಡೀ ದೇಶನ ಅನ್ನ ತಿಂದು ನೆಮ್ಮದಿಯಿಂದ ಐತಿ. ನಾವು ಅನ್ನದಾತರ. ಇಷ್ಟು ದೊಡ್ಡದಾಗಿ ನಾವು ಅನ್ನದಾತ್ರ ಅಂತ ಹೇಳತ್ತೀನಿ ನೀನ, ಆದ್ರ ನೀವ್ ಎಷ್ಟು ಕಷ್ಟ ಪಡ್ಬೇಕ. ಬಿಸಿಲ ಮಳಿ ಚಳಿ ಎಲ್ಲ ಕಷ್ಟಪಟ್ಟು ಯಾವ ಪರಿಸ್ಥಿತಿ ಇದ್ರೂ ಕಷ್ಟಪಟ್ಟು ದುಡಿಬೇಕು. ಆದ್ರ ನೌಕರಿ ಮಾಡ್ದವ್ ಹಂಗಲ್ಲ, AC ರೂಮ್ ಒಳಗ್ ಕುಂಡ್ರದ ಪಗಾರ ಎಣ್ಸೋದು ಅಷ್ಟ. ಜಾನು ಇವತ್ ನೀನ್ ನೆಮ್ಮದಿಯಿಂದ AC ರೂಮ್ನಾಗ ಕೂತ ಪಗಾರ ತಗೋಬೋದತ್ ಮಾತಾಡತ್ತಿ. ಆದ್ರೆ ಎಲ್ಲಾರು AC ರೂಮ್ನಾಗ ಕೂತ್ರ ಇಲ್ಲಿ ಹೊಲ್ದಾಗ ದುಡಿಯಾರ ಯಾರ? ಎಲ್ಲಾರು ಯಾರು ಏನ್ ಕೆಲಸ ಮಾಡ್ಬೇಕಲ್ಲ ಅದನ್ನ ಮಾಡ್ಬೇಕ. ಒಂದು ಉದಾಹರಣೆ ಹೇಳ್ತೀನಿ ಕೇಸ್ಕೋ. ಈಗ ಗಡಿ ಒಳಗ ಸೈನಿಕ ನಮ್ಮ ಬಾರ್ಡರ್ನಾಗ ಭದ್ರತೆಯಿಂದ ಕಾಯ್ತಿರ್ತಾನೆ. ಅವ ನಮ್ಮ ಸೈನಿಕ ಅವನು ನಿರಗತಿ AC ರೂಮ್ನಾಗ ಕೊಡೋಕ್ ಯೋಚನೆ ಮಾಡಿದ್ರ ನಾವೆಲ್ಲ ಜೀವಂತ ಇರ್ತಿದ್ವೇನು? ವ್ಯಾಲಿಡ್ ಪಾಯಿಂಟ್. ಇರ್ಲಿ ಬಿಡು, ಇದೆಲ್ಲ ಡಿಬೇಟ್ ನಾವ್ಯಾಕ್ ಮಾಡ್ಬೇಕ? ಬಾ ಜಾನು ಜಾನು ನಿನಗ ಅವಾಗ ಏನ ಚಪ್ಪಲಿ ಹಾಕೋ ಅಂತೇಳಿ ಇದೆಲ್ಲ ಮುಳ್ಳದು ಇರ್ತಾವಂತ ಏನಿಲ್ಲ. ನನ್ನ ಮಾತು ಕೇಳಿಲ್ಲ ನೋಡಿ, ಎಂತ ಮುಳ್ಳು ಚುಚ್ಕೊಂಡ್ ಕೂತದಿ. ಮಾಮ
ಮಳಿ ಬಂದು ಎಷ್ಟು ಕೆಸರಾಗೈತಿ. ಕೆಸರಾಗ ಹೆಂಗ್ ಚಪ್ಪಲ್ ನಡಿತಾವ, ಅದಕ್ಕ ಚಪ್ಪಲ್ ತೆಗ್ದಿದ್ದೆ. ನಿನಗೆ ಅದಕ್ಕೆ ಏನ ಇಲ್ಲಿ ಬೇಡ ಅಲ್ಲೇ ಇರೋದು ಅಂತೇಳಿ. ನೀನು ಅಗದಿ ಸಿಟ್ಯಾಗ ಪಿಜ್ಜಾ ಬರ್ಗರ್ ತಿಂದು ಅಗದಿ ರಾಣಿ ಹಂಗೆ ಬೆಳೆದಕ್ಕೆ. ಇಲ್ಲಿ ನಿನ್ನ ಕಷ್ಟ ಏನು ಏನು ಗೊತ್ತಿಲ್ಲ. ಬಂದ ಎಲ್ಲಿ ಕಾಲಿಡ್ಬೇಕು ಅಂತ ನಿಮ್ಗೆ ಗೊತ್ತಿರಂಗಿಲ್ಲ. ದರೆಲ್ಲ ಇಟ್ಬಿಟ್ಟದಿ ನೋಡಿ ಎಷ್ಟು ದೊಡ್ಡ ಗಾಯ ಆಗೈತಿ. ಹೇಳಿದ ಮಾತ ಕೇಳಂಗಿಲ್ಲ ಜನ. ನೀನು ನಡಿ ಮನೆ ಹೋಗಿ ನಡಿ. ಮಾಮ ನೋವಾಗತೈತಿ. ನೋವಾಗತ್ತತಿ ಇರು, ಈಗ ನಾಲ್ಕು ಕೈ ಹಾಕಿನಿ. ಅಕ್ಕ 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 ತಪ್ಪಿಸ್ಕೊಂಡ್ ಅವ್ರ ಕೈಯಂದ, ಇಲ್ಲ ಅಂದ್ರ ನನ್ನ ಕೊಂದೋಗಿ ಬಿಡ್ತದ್ರ. ಅಲ್ಲ ತಮ್ಮ ಏನಪ್ಪ ಅಂತದ? ಏನಿಲ್ಲಕ್ಕ, ಜಾನೂನ್ ಇಬ್ರು ಅಟ್ಯಾಕ್ ಮಾಡಿದ್ರು. ಅವ್ರು ನೋಡ್ ನನಗ್ ಕೊಟ್ಟ ನಡಗ್ ಬಂದು ಅಲ್ಲೇ ಬಿಟ್ಟು ಬಂದ್ಬಿಟ್ನಿ. ಹನಿಬಾರ ಅಲ್ಲೋ ಆಕಿನ ಅಲ್ಲೇ ಬಿಟ್ಟು ಬಂದೆ. ದೊಡ್ಡ ಸೂರ್ತನ ಕೆಲಸ ಮಾಡ್ಕೊಂಡ್ ಕರ್ಕೊಂಡ್ ಹೋಗಿದ್ಲೆ, ನಾ ಕರ್ಕೊಂಡ್ ಹೋಗ್ತಾನ ಅಂತ ಹೇಳಿ. ಅದಕ್ಕ ಹೇಳಿದ್ನು ನಿಮ್ಗ, ನಿಮ್ ಕೈಲಿ ಏನು ನೀಗಂಗಿಲ್ಲತ್ತ. ನನ್ನ ಮೊಮ್ಮಗ ಕರ್ಕೊಂಡ್ ಹೋಗಿದ್ದಲ್ಲ, ಅದಕ್ಕೂ ಕಲ್ಲು ಹಾಕಿ ಕೂತಿ. ಈಗ ಹುಡುಗಿನ ಎಲ್ಲಿ ಬಿಟ್ಟು ಬಂದ್ ಕೇಳೆ. ಸರಿ ಹೇಳಿ ನಿಮಗ, ಆ ಹಳ್ಳಿಗೆ ಹೋಗುದ್ ಬೇಡ, ಹಳ್ಳಿಗೆ ಹೋಗುದ್ ಬೇಡ ಅಂತ ನನ್ನ ಮಾತ್ ನೀವೇನ್ ಕೇಳ್ತೀರಿ? ಹೋಗಿ ಹೋಗಿ ಇಂತ ಹಳ್ಳಿಗೆ ನಮ್ಮನ್ನ ತಗೊಂಡ್ ಕುಂತ್ರಿ. ಈಗ ನನ್ನ ಮಗಳ ಮ್ಯಾಗ ಇಬ್ರು ಅಟ್ಯಾಕ್ ಮಾಡ್ರಂತ. ಈಗ ಯಾರು ಹೋಗಿ ಹುಡ್ಕಾಡ್ಕೊಂಡ್ ಬರ್ತೀರಿ? ಬರ್ರಿ ನನ್ನ ಮಗಳನ್ನ, ಮೊದಲ ನನ್ನ ಮಗನ್ ತಗೊಂಬರ್ರಿ ನೀವು ಹೋಗಿ. ನೋಡ್ದಿ ತಮ್ಮ ತಮ್ಮನ ಕೂಡ ಕಳಿಸಿ ಬಿಟ್ಟೆ. ನನ್ನ ಹಳ್ಯಾನ ಕೂಡ ಕಳಿಸಿದ್ರ ನನ್ನ ಹಳ್ಯ ಮನಿಗ್ ಕರ್ಕೊಂಡ್ ಬರ್ತಿದ್ದ. ಏನ್ ಮಾಡುದು ನಿನ್ನ ತಿಳಿಯಂಗಿಲ್ಲ. ಇವಕ್ಕೇನೆ ಬುದ್ಧಿ ಐತಿ, ತಲೆಯಾಗ ಬರೀ ಲಜ್ಜನ ತುಂಬೈತಿ ಇವಕ್ಕ. ಅಲ್ಲಪ್ಪ ನೀರ ಒಂದಿಟ್ಟು ಬುದ್ಧಿ ಹೇಳಬಾರ್ದ ನೀವ್ಕ? ನೋಡಪ್ಪ, ಈ ತರ ಮಾತಾಡ್ತಾ ಇವ್ರ ಕೂಡ ಏನ್ ಬುದ್ಧಿ ಆಡೋದು? ಸರಿ ಹೋದ ಹೋಗು ಎಲ್ಲಿ ಬಿಟ್ಟು ಬಂದೀವ್ ನಿನ್ನ? ಜಾನು ಏನೂ ಆಗಿಲ್ಲಲ್ಲ, ಬಂದಿಲ್ಲ ಯವ್ವ ಬಂದೆ ಮಗಳ. ಸರಿ ಜಾನು ಏನೂ ಆಗಿಲ್ಲಲ್ಲ ನಿಮ್ಗೆ? ಹೇ ಹೋಗಿ ಸೀರೆ ಉಟ್ಕೋ. ನೀವು ಗಂಡಸ ಹೆಂಗ್ ಮಾತಾಡ್ತಾರ? ಏನ್ ಮಾತಾಡ್ತೆ ತಂಗಿ? ನಮ್ ತಮ್ಮಗ ಇನ್ನೇನ್ ಮಾತಾಡ್ತಾರು? ಹೋಗ್ ನಮ್ ತಮ್ಮನ್ ಜೊತೆ ಅಂತ ಹೇಳಿ ಕಳ್ಸಿದಿ. ಅಲ್ಲಿ ಹೋಗಿ ನಡ್ವರ್ಕ್ ಬಿಟ್ಟು ಬಂದ ನನ್ನ. ನೋಡೋ ನಮ್ ತಮ್ಮ ಸಿಟಿಯಾಗಿ ಬೆಳ್ದವ. ಈ ಹಳ್ಳಿಯಾಗಿನ್ ಬಂದಿದ್ ನಮ್ ತಮ್ಮಗ್ ಏನ್ ಗೊತ್ತಾಕತಿ? ಅದಕ್ಕೆ ಓಡಿ ಬಂದ ನಮಗ್ ಹೇಳಾಕ. ಅದಕ್ಕ ಹೇಳಿನೇ ಜೋಡಿ ಬೇಡ, ನನ್ನ ಮೊಮ್ಮಗ ಕರ್ಕೊಂಡ್ ಹೋಗ್ಕನತ್ತ. ಗೊತ್ತಿತ್ತು ನನಗೆ, ಆ ಮುದ್ದೆ ತಿಂದ. ಬೇಡ, ಸಿಟಿಯಾಗಾದ್ರ ನಮ್ ತಮ್ಮ 4 ಮಂದಿನ ಬಡ ಬರ್ತಾನ ಮನೆಗೆ. ಹೇಳಾಕತಿ ಇಂಡಿಯಲ್ಲಿ ಹೋಗಿತ್ತು ನೀನ ಸಂಬಂಧ ಏನ? ಏನ್ ಹೋಗಿತ್ತು? ಹಳ್ಳಿಯಾಗಿನ್ ಬಂದಿದ್ ನಮಗ್ ಗೊತ್ತಿಲ್ಲ. ಆ ಲೆಟ ಇರ್ತೈತೇನ ಅದ? ಹೌದ. ಎಲ್ಲಿ ಸಿಕ್ಕ ಮೊಮ್ಮಗ? ಎಲ್ಲಿದ್ರು? ಅವ ಬಿಟ್ಟು ಬಂದಾನಂತ. ಅಯ್ಯ ಅವ್ನ ನಂಬೆ ಹೋಗಿದ್ದು. ಅದೆಲ್ಲ ಬಿಡ. ನಾ ಬರೋದೊಂದ್ 5 ನಿಮಿಷ ಲೇಟ್ ಆಗಿದ್ರ ಈಕಿ ಏನ್ರ ಹೆಚ್ಚುಕಮ್ಮಿ ಆಗ್ಬಿಡ್ತೈತೆ. ಇವ್ವ ನಿನಗೇನು ಆಗಿಲ್ಲ ಇವ? ಅಜ್ಜಿ, ಮಾಮ ಬಂದಿರ್ಲಿಲ್ಲ ಅಂದ್ರ ಏನೋ ಆಗ್ತಿತ್ತ. ಏನತ್ತನ್ನ ಇದ ಸುಳ್ಳ ದಾಂಡಾಗಿ ಹುಟ್ಟೈತಿ ಇದು ಭೂಮಿ. ಹಿಂಗ ಡಂಗತನ ಮಾಡಿ ಆ ಹುಡುಗಿನ ಒಂದ್ ತಮ್ಮ ಒಳಗ್ ಬಿಡಿಸ್ಕೋಬೇಕಂತ ಮಾಡಾಕತ್ತಾರ ಇವ್ರು. ನಾವ್ ಡಿಂಗ್ ತನ ಅಂತ ಮಾತಾಡ್ಬಾರ್ರಿ. ಹಳ್ಳಿಯವ್ರಂದ್ರ ಅಷ್ಟೇನ್ ಕೇವಲ ಐತೆ ಕೊಂಡ್ರಿ. ಅದ ಹಳ್ಳಿ ಹುಡುಗನ ಇವತ್ ನಿನ್ ಮಗಳನ್ನ ಮಾನ ಕಾಪಾಡಿ ಅಂತ. ಕೆಟ್ಟರು ಹಳ್ಳಿಯಾಗ ಇರ್ತಾರ್ರಿ, ಸಿಟ್ಯಾಗ ಇರ್ತಾರ. ತಪ್ಪು ಮಾಡೋರ್ ಇದ್ರ ಹಳ್ಳಿ ಸಿಟಿ ನೋಡ ಮಾಡಂಗಿಲ್ರಿ. ಎಲ್ಲಿದ್ರು ತಪ್ಪು ಮಾಡೇ ಮಾಡ್ತಾರ. ನೋಡಿದ್ರೇನ್ರಿ ಈ ಊರಿಗೆ ಬಂದ್ಮೇಲತ್ತ ನಮಗ್ ಹೆಂಗ್ ಕಿಮ್ಮತ್ ಕೊಡಾಕತ್ತಾರ ಇವ್ರಂತ. ಬಾಯಿಗೆ ಬಂದಂಗ ಮಾತಾಡಕತ್ತಾರ. ಏನಾರ ಬಾಯಿ ಬಿಟ್ಟು ಮಾತಾಡ್ರಿ. ಯಾದಕ್ ನಿಂತಿರ್ ಮತ್ ಮೋತಿ ಮಾಡ್ಕೊಂಡ್? ಅವ್ರು ಹೇಳುದು ಕೆಟ್ಟಲ್ಲ, ಹೇಳುದು ಬರೋಬರಿನ ಐತೆ. ಜಾನು ಯಾಕೆ ಕರ್ಕೊಂಡ್ ಬಂದನಿ? ನನ್ನ ಹಳ್ಯಾಗ ಕೊಟ್ಟ ಮದ್ವಿ ಮಾಡೋ ಸಲುವಾಗಿ ಕರ್ಕೊಂಡ್ ಬಂದದ್ದು. ನಮ್ಮ ಅಕ್ಕ ನಾನು ಇದ್ರ ಮಾತಾಡಿ ಇಟ್ಟದೇವು. ಯಾರನ್ನ ಕೇಳಿ ಮದ್ವಿ ಮಾತ್ ಕೊಟ್ರಿ ನೀವ? ಆಕಿ ನನ್ನ ಮಗಳದಾಳ, ನನ್ನ ಕೇಳಾರ್ದ ಮದ್ವಿ ಮಾಡ್ತಂತ ನಿಂತಾರ ನೀವ. ಹೋಗಿ ಹೋಗಿ ಇಂತ ಹಳ್ಳಿಯಾಗ ನನ್ನ ಮಗಳನ್ನ ಕೊಡ್ಬೇಕನ್ನ? ನೋಡ್ರಿ, ನಾ ಹೇಳ್ತೀನಿ ನಿಮಗ, ನನ್ನ ಮಗಳನ್ನ ಈ ಹಳ್ಳಿಯಾಗ ಕೊಡಂಗಿಲ್ಲ. ನನ್ನ ಮಗಳನ್ನ ಕರ್ಕೊಂಡ್ ಊರಿಗೆ ಹೋಗಿ ನಮ್ ತಮ್ಮ ಕೊಟ್ಟ ಮದ್ವಿ ಮಾಡ್ತೇನ್ರಿ. ನಾನು ಯಾರು ಕೇಳಾಕ್ ಬರುವಂಗಿಲ್ಲ. ನೀವು ಕೇಳಿದನಕ್ಕ ಇವ್ರು ಮಾತಾಡೋ ಮಾತ. ಜಾನುನ ನಾ ಮದುವೆ ಆಗ್ಬೇಕನ್ನಾಗ್ತೀನಿ. ನಾ ಏನಾಕಿನ ನಾವು ಕೊಟ್ಟು ಮದುವೆ ಮಾಡೋದು ನಾ ಇಷ್ಟ ಇಲ್ಲ ನನಗೆ. ನಾ ಅದನ್ನ ಮದುವೆ ಆಗ ಕೊಡಂಗಿಲ್ಲ. ಏನ್ ಮಾಡ್ಕೋತಾರ ಮಾಡ್ಕೊಲಿ ಇವ್ರು. ನೋಡು, ನಮ್ ತಮ್ಮ ನನಗ್ ಮಾತ್ ಕೊಟ್ಟಾನ, ನನ್ನ ಮೊಮ್ಮಗಳನ್ನ ನನ್ನ ಮೊಮ್ಮಗ ಕೊಡ್ತಾನ ಅಂತ ಹೇಳಿ. ಅದನ್ನ ಕೇಳಾಕ ನೀ ಯಾವಕಿ? ನಿಂದೇನು ನಡೆಯಂಗಿಲ್ಲ. ಈಗ ನನ್ ರಾಜ ಹುಲಿಗೆ ನನ್ನ ಮಗಳ್ ಮಾಡಕಿನ ಅದನ್ನೇನು ನಡೆಯಂಗಿಲ್ಲ ಅಂದ. ಏನಿದ್ರು ಅಲ್ಲೇ ನಿಂದ
ಅವಾಕ ಬಾರ ಸೋವಾಕ ಅಂತ ಹೇಳಿ ಅಲ್ಲೇ ನಡೀತು. ಆಕಿ ನನ್ನ ಮಗಳದಾಳ, ನನ್ನ ಮಾತು ಕೇಳ್ತಾಳ, ನೀ ಹೇಳ್ದಂಗ್ ಕೇಳಂಗಿಲ್ಲ. ಇವ ಜಾನು, ನೀ ಯಾರ ಮದ್ವೆ ಆಕಿ ಹೇಳವ? ನನ್ನ ಹೇಳಿ ಜಾನು. ಸರಿ ಜಾನು, ಯಾರ ಮಾತು ಕೇಳ್ಬೇಡ. ನೀ ನಿರ್ಧಾರ ಮಾಡಿದ್ದಕ್ಕೆ ನಂದು ಒಪ್ಪಿಗೆ ಐತೆ. ಮಾಡು ಮಾತಿಗೆ ವಿಚಾರ ಮಾಡಿ ಹೇಳ. ಹೇಳ್ ಜಾನು, ನೀ ನಮ್ ತಮ್ಮನ ಮದ್ವೆ ಹಾಕಣಂತ ಹೇಳಿ. ಹೇಳಿ ಜಾನು, ನನ್ನ ಮದುವೆ ಹಾಕಣತ್ ಹೇಳ. ಸಿಟ್ಟಾಗಿದ್ದಾಕಿದಾಳಕ್ಕೆ ಹಂಗ ಬಾಳ ಇದನ್ ಮಾಡಂಗಿಲ್ಲ. ನನ್ನ ಹಾಕಣತ್ ಹೇಳ್ತಾಳ, ನೋಡಕತ್ತಾರ ಇರ್ನಿ ಯಾಕ. ಹೇಳ ಜಾನು. ಅಪ್ಪ ನಮ್ಮ ಮಾಮನ ಮದುವೆ ಆಗ್ತಿದ್ರು. ಏ ತಂಗಿ, ನಿಂದ ತಲೆ ನೀ ಕೆಟ್ಟತೇನ? ಅಂತ ಸಿಟಿಂದ ಬಂದ ಇಂತ ಹಳ್ಳಿಯಾಗ ಮದ್ವೆ ಹಾಕಣಂತ ಹೇಳ್ತಿ, ಇಂತ ಹಳ್ಳಿ ಗುಗ್ಗುನ. ನಾನು ಈ ಹಳ್ಳಿಯಾಗಿದ್ದಕ್ಕಿ ಹೋಗಿ ಸಿಟಿಯಾಗ ಬೆಳ್ದನ. ಇಲ್ಲಿ ಏನ್ ಮಾಡ್ತಿ? ಎಮ್ಮಿಗಳ ಕಾಲ ಇನ್ ಹೆಂಡಕಾಸ ಅವ್ 4 ಬಾಂಡೆ ತಿಕ್ಕೋತ ಕುಂಡ್ರದಿ ಬಾಗಲ್ದಾಗ ನೀನ. ವಿಚಾರ ಮಾಡಿ ವಿಚಾರ. ನನ್ನ ತಮ್ಮ ಸಿಟಿಯಾಗ ಬೆಳ್ದನ, ನನ್ನ ತಮ್ಮನ ಮದುವೆ ಆಗಿ ಸಿಟಿಯಾಗ ಇರ. ಮಮ್ಮಿ, ಒಂದೇ ಒಂದು ಸಿಚುವೇಶನ್ ಬಂದಿತ್ತ, ಇವ ನನ್ ಕಾಪಾಡೋದಕ್ಕ. ಅವಾಗ ಓಡ್ ಬಂದ್ಬಿಟ್ಟ. ಅದೇ ಸಿಚುವೇಶನ್ ಒಳಗ ಮಾಮ ಬಂದು ನನ್ ಕಾಪಾಡ್ದ. ಅದ್ರಾಗೆ ಗೊತ್ತಾಗದಲ್ಲ ಯಾರು ಯಾರನ್ನ ಎಷ್ಟ್ ಚಂದ ನೋಡ್ಕೊಂತಾರ ಅಂತೇಳಿ. ಅದ್ರ ಬೇಸಿಸ್ ಮೇಲೆ ನಾ ಡಿಸಿಷನ್ ತಗೊಂಡಿನಿ, ನಮ್ಮ ಮಾಮನ ಮದ್ವೆ ಆಗುದ. ಹೌದೇನೆ ನಮ್ಮ ಅಮ್ಮಗಳ ನೋಡು. ಅಕ್ಕ ನೋಡಲ್ಲ ಹಂಗ ಹೇಳ್ತಾಳ. ನೋಡಪ್ಪ, ಇನ್ ಯಾರು ಮಾತ್ ಕೇಳ್ಬೇಡತಮ್ಮ. ಏನ ಇನ್ ಮದ್ವಿ ಮಾತುಕತೆ ಮಾಡ್ಬಿಡೋನು, ಆಯ್ತಲ್ಲ ಬಂಗಾರಿ? ನೋಡ್ತಮ್ಮ, ಇನ್ನ ನೀ ಏನ್ ಹೇಳ್ತಿ ಹೇಳ. ನನ್ನ ಮಗಳ ಹೂ ಅಂದ ಬಳಕ ಯಾರ್ದೇನತ್ತೆ? ಹೌದು, ಮದ್ವಿ ಮಾತನ ಮಾತಾಡಲ್ಲ. ಮದುವೆ ಮಾತಾಡ. ಆಯ್ತು ನಡ್ರಿ, ಯಾರ ಮಾತು ಕೇಳಂಗಿಲ್ಲ. ನಡಿ ಬಂಗಾರ, ನಡಿಯವ್ವ. ಜಾನು, ಏನ್ ಮಾಡಾಕತ್ತೀನಿ? ಆ ಕೊಳ್ಳನ್ ತಾಳಿ ತೆಗ್ದಿಟ್ಟ ಏನ್ ಮಾಡ್ತಿ? ಏನ್ ಮಾಡತ್ತೀನಂದ್ರ ಸ್ನಾನ ಕೊಟ್ಟೇನ ಅಜ್ಜಿ. ಎಲ್ಲ ತೆಗ್ದಿಟ್ಟು ನನ್ಗ ಕಂಫರ್ಟಬಲ್ ಆಗುದಿಲ್ಲ ಅದಕ್ಕ. ಅಲ್ಲವಾ, ಹಂಗೆಲ್ಲ ತಾಳಿ ತೆಗಿಬಾರ್ದ, ಅದು ಶುಭ ಅಲ್ಲ. ಅದಕ್ಕೆ ಯಾವತ್ತು ಮುತ್ತೈದರಿಗೆ ಕೊರಳಾಗ ತಾಳಿ ಬೇಕು. ತಾಳಿ ಬೆಲೆ ಗೊತ್ತೈತೆ ನಿನಗ? ಮುತ್ತೈದರು ಪೂಜೆ ಮಾಡಿ ಕಣ್ಣಿಗೆ ಹೊತ್ಕೊಂಡು ತಾಳಿ ಹಾಕೋತಾರ. ಅಂಥದ್ರಾಗ ನೀ ತಾಳಿ ತೆಗೆದಿಟ್ಟು ಹೋಗಿಯಲ್ಲ, ಹಂಗೆಲ್ಲ ಮಾಡಬಾರ್ದು. ಮುತ್ತೈದರು ಮಾಡೋ ಲಕ್ಷಣ ಅಲ್ಲದು. ನಮ್ಮಲ್ಲಿ ಯಾರು ತಾಳಿ ತೆಗಿಯಂಗಿಲ್ಲ. ಹಾಕೋದನ್ ತಾಳಿ. ಅಜ್ಜಿ, ಅದೊಂದು ಜಸ್ಟ್ ಟ್ರೆಡಿಷನ್ ಅಷ್ಟ. ಅದೇನೋ ಮದ್ವೆ ಆಗ್ಯದಂತ ತೋರ್ಸ್ಕೊಳಕ್ಕೆ ಹಾಕೊಳ್ಳೋ ಒಂದು ವಸ್ತು. ಅದಕ್ಕೇನು ಅಂತದೇನ ಹಾಕೊಳ್ಳೇಬೇಕನ್ನೋ ರೂಲ್ಸ್ ಇಲ್ಲ. ಇದು ಸುಮ್ಮ ನೀವೇನೋ ನನಗ ಫೋರ್ಸ್ ಮಾಡ್ತೀರಿ ಅನ್ನೋದಕ್ಕಷ್ಟ ನಾ ಹಾಕೊಳ್ಳೋದು. ಆದ್ರೆ ನಂಗೆ ಸ್ನಾನ ಮಾಡೋ ಮುಂದ ಅದು ಒಂಥರ ಇರಿಟೇಷನ್ ಆದಂಗ ಆಕೈತಿ. ಅದಕ್ಕೆ ನಾನು ಸ್ನಾನ ಮಾಡೋ ಮುಂದ ಮಲ್ಗೋ ಮುಂದ ನಾನು ತೆಗೆದಿಡ್ತೀನಿ. ಅದು ನನ್ನ ಕಂಫರ್ಟೇಬಲ್. ಅಲ್ಲ ಜಾನು, ಈ ಮಾತು ನೀ ಮಾತಾಡ್ತೀಯ? ತಾಳಿ ಬೆಲೆ ಅಂತ ನಿನಗೆ ಗೊತ್ತೈತೇನ? ನಿನ್ನ ಮಾವನ ಪ್ರೀತಿ ಮಾಡಿ ಮದುವೆ ಆಗಿದ್ದಿ, ಅಷ್ಟು ಪ್ರೀತಿಯಿಂದ ತಾಳಿ ಕಟ್ಕೊಂಡಿ. ತಾಳಿ ಎಲ್ಲ ಹೆಣ್ಮಕ್ಳು ಪೂಜೆ ಮಾಡಿ ಕಣ್ಣಿಗೆ ಹೊತ್ಕೊಂಡ ಕೊರಳ ಹಾಕೋತಾರ. ಅದನ್ನ ಬಿಟ್ಟ ಆ ತಾಳಿ ತೆಗೆದಿಟ್ಟ ನೀನು ಸ್ನಾನಕ್ಕೆ ಹೊಂಟಿಯಲ್ಲ, ಯಾಕ ಇಂಥ ತಪ್ಪು ಮಾಡಾಕತ್ತಿ? ಏನಾಗೈತಿ ನಿನಗ? ಅಜ್ಜಿ, ಮಾಮಾಗ ಪ್ರೀತಿ ಮಾಡೋದಕ್ಕ ತಾಳಿ ಹಾಕೊಳ್ಳೋದಕ್ಕ ಏನ್ ಸಂಬಂಧ? ತಾಳಿ ತೆಗೆದಿಟ್ರ ಮಾಮನ ಮೇಲಿನ ಪ್ರೀತಿ ಕಡಿಮೆ ಆದಂಗನ? ಒಟ್ಟೆ ಇಲ್ಲ. ಅದು ಬೇರೆ, ಇದು ಬೇರೆ. ಇದು ತಾಳಿ ಹಾಕೊಳ್ಳೋದು ಜಸ್ಟ್ ತೋರಿಕೆಗಷ್ಟ. ಮಾಮನ್ ಪ್ರೀತಿ ಅನ್ನೋದು ಇಲ್ಲಿ ಇರ್ತೈತಿ. ದೊಡ್ಡವ್ರು ಹೇಳುದು ಕೇಳಿ ನಿನ್ನ ಒಳ್ಳೇದಕ್ಕ. ಏನ ಇದ್ರ ಮಾತಾಡ್ಬೇಡ. ನಾ ಏನ ನಿಮ್ಮ ಒಳ್ಳೇದ ಬಯಸ್ತೇನ. ನೀನು ನನ್ನ ಮೊಮ್ಮಗ ಚಲೋ ಇರ್ಬೇಕು ಅನ್ನೋದ ನನ್ನ ಆಸೆ. ನಿಮ್ಮನ್ನ ಬಿಟ್ಟರೆ ನಂದೇನೈತಿ ಹೇಳು? ಯಾಕೆ ನನಗೆ ಹಿಂಗೆ ತಿರುಗಿ ಮಾತಾಡಕತ್ತಿ? ನನ್ನ ಮಾತು ಯಾಕೆ ಕೇಳೋದಿಲ್ಲ ಅಂತೀನ? ತಾಳಿ ಹಾಕೊಂಡ್ರೆ ಏನಾಕೈತಿ ನಿನಗ? ಅಜ್ಜಿ, ನಾ ಮದುವೆ ಆಗಿನ ಅಷ್ಟ. ನಾ ಏನಿಲ್ಲಿ ಜೈಲಿಗೆ ಬಂದಿಲ್ಲ. ನೀವ್ ಹೇಳ್ದಂಗೆಲ್ಲ ಕಳ್ಕೊಂಡಿರಾಕ. ನನ್ನ ಇಷ್ಟ, ನನ್ಗೆ ಹೆಂಗ್ ಬೇಕೋ ಹಂಗ ಇರ್ತೀನಿ ನಾನು. ಅಲ್ಲ, ಈ ಹುಡುಗಿ ಎಷ್ಟು ಒಳ್ಳೆಕೆ ಅಂತಿದ್ನಿ. ನನಗ ಎದುರು ಮಾತಾಡಕತ್ತ ನೋಡು. ತಾಳಿ ಹಾಕೋ ಅಂದ್ರೆ ಏನ್ ತಪ್ಪತ್ತಿಕಿಗೆ? ಮುತ್ತೈದಾರೆಲ್ಲ ತಾಳಿ ಹಂಗೆಲ್ಲ ತೆಗೆದಿಡ್ಬಾರ್ದಂದ್ರ ನನ್ನ ಮ್ಯಾಗ ಸಿಟ್ಟಿಗೆ ಹೋಗ್ಕಾಳ. ಬರ್ಲಿ ಅವ್ ಮೊದಲು ಬರ್ಲಿ, ಅವಂಗ ಬುದ್ಧಿ ಕಲಿಸ್ತಾನ. ಅವ್ ಹೆಂಗ್ ಹೇಳ್ತಾನ ಮೊದಲ ಹೇಳಂತ ಹೇಳಿನಿ. ಹೇಳನೆಲ್ಲ ಕೇಳ್ತಾನ ಅವ್ನು ಮೊದಲು. ಯಾಕ ಏನ್ ಚಿಂತೆ ಮಾಡತ್ತಿದ್ದೆ? ಯಾಕೆ ಹೆಂಗ್ ಕೂತದೆ? ಮಾರಿ ಸಂದ್ ಮಾಡಿದೆ ಯಾಕತ್ ಕೇಳ್ತೇನ? ನೀನ್ ಏನ್ ಹೇಳಂದಿಲ್ಲ, ಏನ್ ಹೇಳ್ದಿ? ಏನಿಲ್ಲ, ಎಲ್ಲ ತೀಸಿ ಏನಕ್ಕೆ ನಿಮ್ಮ ಮ್ಯಾಲ ಅಗದಿ ಚಂದಾಗಿತ್ತು ಅಂತ ಹೇಳಕ್ಕೆ. ಈಗ ತಾಳಿ ತೆಗ್ದಿಟ್ಟ ಜಳಕಕ್ಕೆ ಹೋಗ್ಯಾಳ. ತಾಳಿ ಹಾಕೋರು ನಾನು ಏನಂತ ಗೊತ್ತೈತೇನ? ಅದು ಸುಮ್ಮ ನೋಡೋರ್ಗೆ ಅಷ್ಟ ಇರ್ತದ. ನಿನ್ನ ಪ್ರೀತಿಯಿಂದ ಮದುವೆ ಆಗಿಲ್ಲಕ್ಕಿ, ತಾಳಿ ಹಾಕೊಳಂಗಿಲ್ಲತ್ತಾಕಿ.
ಏನ ಹನಿಬಾರ್ ಗೊತ್ತನ್ನ ಇಷ್ಟಪಟ್ಟ ನಿನಗ ಕಟ್ಟಿನ ಆಕಿನ ಆ ಈಗ ನನಗ್ ಹಿಂಗ್ ಮಾತಾಡ್ತಾಳ ನನಗೇನ್ ಗೊತ್ತಿತ್ತು ಹೆಂಗ್ ಬಾಯಿ ಬಂದಾಗ ಮಾತಾಡಕತ್ತಾಳ ಏನ್ ಹೇಳ್ತಿ ಹೇಳಕೀಗ ಆಯ್ ಒಬ್ಬರು ಬೇಕಂದ್ರೆ ಎಲ್ಲ ಸಹಿಸ್ಕೋಬೇಕು ಯಾಕಂದ್ರೆ ನೀನು ಆಕೆ ಬೇಕತ್ತೆ ಮಾಡ್ಕೊಂಡ್ ಬಂದಿ ಅಂದ್ರೆ ಮತ್ತೆ ಆಕೆ ಮಾಡಿದ ಮಾಡ್ಸ್ಕೊಳ್ಬೇಕಾಕತಿ ಏನು ಮಾಡಕ್ ಬರಂಗಿಲ್ಲ ಸಹಿಸ್ಕೋಬೇಕಾಕತಿ. ಎಷ್ಟು ಸಹಿಸ್ಕೋತಿ ನನಗ ಆ ನಾವು ಸಹಿಸ್ಕೋತಿಪ್ಪ ಮನ್ಯಾಗಿದ್ದವ್ರು ಹೊರಗಿನ ಜನ ಏನಂತಾರ ನೋಡಿದವ್ರು ಆ ಊರಿಗೆ ನ್ಯಾಯ ಹೇಳ್ತಾನ ಮೊಮ್ಮಗ ಮುದಿಕೆರೆ ಎಲ್ಲಾರ್ಗಿ ಆಚಾರ ಹರಿತಾಳು ತನ್ನ ಮೊಮ್ಮಗಳ ಮನ್ಯಾಗ ಹಿಂಗದಾಳ ತನ್ನ ಹೊರಗಿನ ಮಂದಿ ಹೆಂಗ್ ನೋಡ್ತಾರ ಗೊತ್ತೈತೇನ ಅದು ಏನ್ರ ಖಬರ್ ಐತೆ ನಿನಗ ಆ ನಾ ಈ ಊರಾಗ ಹೆಂಗ್ ಬೆಳೆದ ಅನ್ನೋದು ಗೊತ್ತೈತಿಲ್ಲ ನಿನಗ ಗೊತ್ತತೆ ಹಾ ಮತ್ತ ಹೇಳಾಕಿ ತಿಳಿಸಿ ನನಗ್ ಇಂಥದ್ ನಡೆಯಂಗಿಲ್ಲ ನೋಡ ನನಗೂ ಆಕಿ ಹೇಳ ಸಾಕತ್ತ ಆಕೆ ಬಂದ್ರ ಆಕೆ ನಿಂದ ಹೇಳ್ತಾಳು ನೀನ್ ನಿಂತಕೊಂಡ್ರ ನೀ ಆಕಿದ ಹೇಳ್ತಿ ನಾ ಇಬ್ರದ್ದು ಕೇಳಿ ನಾನ ಎಲ್ಲಾರು ಹೋಗ್ಬರ್ಲಿ ಅನ್ಸತೈತಿ ಕರಿ ಹಾಕಿರಿ ಕೇಳ್ತಾನ ನಾ ಕರೆಯಂಗಿಲ್ಲಪ್ಪ ನೀನ ಕರೆದ್ ಕೇಳ ಏ ಜಾನು ಜಾನು ಬಾಯ್ಲೆ ಏನಾಯ್ತು ಮಾಮ? ಕೊಡ್ರಿ ಅಲ್ಲ ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಎಷ್ಟು ಅಂತ ಹೇಳ್ತಾರೆ ನಿನಗೆ ಗೊತ್ತಾಗೋದಿಲ್ಲ ಯಾಕ ನನಗೆ ಏನಾಯ್ತ? ನಿನಗ ಮನೆ ಹೇಳಿ ಇಲ್ಲಿ ಸಿಟ್ಯಾಂಗಿಂದೆಲ್ಲ ಫಾಲೋ ಮಾಡಬೇಡ ಹಳ್ಯಾಗ ಹೆಂಗಿರ್ತಾರ ಹಂಗಿರಪ್ಪ ಅಂತೇಳಿ ನಮ್ಮ ಆಯಿ ಹಿರಿ ಮೆಣಸಾಳದ ಆಕಿ ಹೇರಿ ಆಕೆ ಹೊಳಿ ಮಾತಾಡ್ತೇತ್ತ ಗೊತ್ತಾಗೋದಿಲ್ಲ ನಿಂಗ. ಅಲ್ಲ ಮಾಮ ನನಗ್ ಹೆಂಗ್ ಕಂಫರ್ಟಬಲ್ ಅದನ್ನ ನಾ ಇರ್ತೀನಿ ಇವ್ರ ಹೆಂಗ್ ಹೇಳ್ತಾರ ಹಂಗಿರ್ಬೇಕ ನಾನು. ಏ ಕಂಫರ್ಟಬಲ್ ಮಾರಾಕನ ನಿನ್ನ ಕಂಫರ್ಟಬಲ್ ಹೋಗಿ ಸೋಡ ಅದ್ರ ಬೆಂಕಿ ಹಚ್ಚ ಇಲ್ಲ ಮಾಯಿ ಹಿರಿ ಮೆಣಸ ಅದಾಳ ಆಕೆ ಏನ್ ಹೇಳ್ತಾರ ಅದನ್ನ ಮಾಡೋದು ಕಲೀನಿ. ಅವ್ರು ನಾಳೆ ಇವತ್ತ ಇದನ್ ಹೇಳ್ತಾರ ನಾಳೆ ಇನ್ನೊಂದ್ ಹೇಳ್ತಾರ ಅವ್ರು ಹೇಳಿದಲ್ಲ ನನ್ ಕೇಳಕ್ ಆಗುದಿಲ್ಲ ನನ್ಗೆ ಹೆಂಗ್ ಇಷ್ಟ ಬರ್ತೈತ ಹಂಗ ಬದ್ಕಕ್ ನಾನು. ಕೇಳ ನಿನ್ನ ಮುಂದೆ ಹೆಂಗ್ ಮಾತಾಡ್ತಾಳ ನೋಡು ನಾ ಏನ್ ಹೇಳಿನಿ ಆಕಿಗೆ ಕೊಳ್ಳಾನ್ ತಾಳಿ ತೆಗಿಬೇಡವಾ ಅಂತ ಹೇಳಿನಿ ಮತ್ತೆ ಬೇರೆ ಹೇಳಿನೇನ ಬ್ಯಾರೆದವ್ರಿಗೆ ಇಷ್ಟ ಪ್ರಕಾರ ಬದ್ಕಕ್ ನಾ ಇಲ್ಲಿ ಬಂದಿಲ್ಲ. ನೋಡು ನಿನಗ ಕೈಯಾಗ ಕಟ್ಟಿ ಕೊಟ್ಟು ಏನಿ ನಮ್ಮ ಮಾಯ ಹೇಳ್ದಂಗೆ ಕೇಳ್ಕೊಂಡ ಚಂದ ಹಂಗಿರತ್ತೀನಿ ಎಷ್ಟು ಸಲ ತೀಸಿ ಏನಿ ಆದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ನೀ ಸ್ವಲ್ಪ ನಿನಗೆ ಗೊತ್ತಾಗೋದಿಲ್ಲ ನಿನಗ ಒಂದ್ ಸ್ವಲ್ಪ ಬೇಕಲ್ಲ ಒಂದಿಟ್ಟು ಅರು ಅನ್ನೋದು ಬೇಕಲ್ಲ ನಿನಗೆ ಬರೀ ಹೋಗಿ ಬಂದ ನಾ ಸ್ಟ್ಯಾಬ್ ಬೆಳದನಿ ಅದನ್ನ ಬೆಳದನಿ ಇದನ್ನ ಬಿಡಿನಿ ಹಂಗ ರೆಡಿ ಹಿಂಗ ರೆಡಿ ಅಂದ್ರೆ ಇಲ್ಲಿ ನಡೀದಿಲ್ಲ ನಾವ್ ಹೇಳ್ದಂಗ ಕೇಳ್ಕೊಂಡಿರ್ಬೇಕು ಅಷ್ಟೇ. ನೋಡ್ ಜಾನು ನಾ ಏನ್ ಹೇಳುದು ನಿಮ್ ಒಳ್ಳೇದಕ್ಕೆ ಹೇಳುದು ನೀವ್ ಹಿಂಗ್ ಜಗಳಾಡ್ಬೇಡ ನೋಡು ನೀವ್ ಚಂದ ಇದ್ದದ ನನಗ್ ಚಂದ ನೀವ್ ಚಂದ ಇದ್ರ ಅದ ನನಗ್ ಖುಷಿ ಅದನ್ನ ಬಿಟ್ಟು ಮತ್ತೇನ್ ಹೇಳ್ತೀನಿ ಹೇಳು ಬೇಡವಾ ಹಿಂಗೆಲ್ಲ ಮಾಡ್ಬೇಡ ನಾ ಹೆಂಗ್ ಹೇಳ್ತೀನಿ ಹಂಗ ಕೇಳ್ಕೊಂಡ್ ನಡಿ ಇನ್ನು ಮತ್ತೊಂದ್ ಏನು ಹೇಳಂಗಿಲ್ಲ ಬೈಯಂಗಿಲ್ಲ ಬಡಿಯಂಗಿಲ್ಲ ಈ ಮನಿ ತಕ್ಕಂತೆ ನಡಿ ಅಂತ ಹೇಳಾಕತ್ತೀನಿ ಚೆನ್ನಾಗಿ ಸೀರೆ ಉಟ್ಕೊಂಡು ಹಿಂಗೆಲ್ಲಾ ಕೂದ್ಲ ಬಿಟ್ಕೋಬಾರ್ದ ತುರ್ಬಾ ಕಟ್ಕೊಂಡು ಹೂ ಮಾಡ್ಕೊಂಡು ಮುತ್ತೈದರ ಹೆಂಗಿರ್ತಾರ ಹೇಳು ಹಿಂಗೆಲ್ಲಾ ನಮ್ಮಲ್ಲೇ ಪದ್ಧತಿ ಇಲ್ಲವಾ 4 ಮಂದಿ ನೋಡ್ದವ್ರ ಏನಂದಾರು ಅದಕ್ಕ ನೀವು ಇಬ್ರು ಜಗಳ ಆಡೋದು ನನಗೆ ಇಷ್ಟ ಇಲ್ಲ ನನಗೆ ಯಾರದಾರೋ ನಿಮ್ಮನ್ ಬಿಟ್ರ ಈ ಮನಿ ನಿಂದ ನಂದೇನ ಇವತ್ತು ಬಿದ್ದು ಹೋಗು ಮರ ನಾನು ನೀನ ತಿಳಿದು ನೋಡುವ ಶಾನ್ಯಾಕಿದಿ ಕಲ್ತದಿ ಮುಂದೆ ನಾ ಏನ್ ಹೇಳಂಗಿಲ್ಲ ಆಹಾ ನಾಟಕ ಮಾಡೋದಿಲ್ಲ ನಿನ್ನಿನ್ ಕಲಿಬೇಕಜ್ಜಿ ನಾವಿಬ್ರು ಜಗಳಾಡ್ಲಿ ಅಂತಾನೆ ನಾ ಮಾಡಿದ್ದೆಲ್ಲ ತಂದು ಅವ್ರಿಗೆ ಹೇಳಿದಿ ಈಗಿದ್ರ ನೀವಿಬ್ರು ಚಂದ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನತಿದಿ. ನಮ್ಮವ್ವ ರಗಡ್ ಹೇಳಿದ್ಲು ಬೇಡ ಈ ಹಳ್ಳಿ ಸವಾಸ್ ನೀನು ಬೇಡ ಅಂತ. ನಾನೇ ನಿಮ್ನೆಲ್ಲ ಒಳ್ಳೆಯವ್ರನ್ನ ತಿಳ್ಕೊಂಡು ಮದುವೆ ಆದ್ನಲ್ಲ ನಾನ್ ತಗೊಂಡು ನಾನೇ ಪಡ್ಕೋಬೇಕ. ನಮ್ಮ ಮಮ್ಮಿಗೆ ಕರೆಸ್ತೀನಿ ನಾನು ನನಗ ಇಲ್ಲಂತೂ ಇರಕ್ ಆಗುದಿಲ್ಲ ನೀವ್ ಹೇಳ್ದಂಗ್ ಕೇಳ್ಕೊಂಡಂತೂ ಇರಕ್ ಆಗುದಿಲ್ಲ.